ಬಸ್ರೂರಿನಲ್ಲಿರುವ ತುಳುವೇಶ್ವರ ದೇವಸ್ಥಾನವು 500 ವರ್ಷಗಳ ಹಿಂದೆ ಶಿಥಿಲಗೊಂಡಿದ್ದರೂ ಕೂಡ ಪ್ರಕೃತಿಯೇ ಆವರಣವಾಗಿ ಗರ್ಭಗುಡಿಯಾಗಿ ಉಳಿದುಕೊಂಡು ಭಕ್ತರನ್ನ ತನ್ನತ್ತ ಸೆಳೆಯುತ್ತಿದೆ. ತುಳುವೇಶ್ವರ ಕೇವಲ ಒಂದು ದೇವರಲ್ಲ, ತುಳುನಾಡಿನ ಜನಪದ, ಸಂಸ್ಕೃತಿ, ಆಚಾರ, ವಿಚಾರ, ಪರಂಪರೆಯ ಜೀವಂತ ಸಂಕೇತ. ಬಸ್ರೂರಿನಂತಹ ಶ್ರೇಷ್ಠ ಚಾರಿತ್ರಿಕ ನಾಡಿನಲ್ಲಿ ತುಳುವೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವ ಸಂಕಲ್ಪ ಮಾಡಿದ್ದು, ಈ ನಿಟ್ಟಿನಲ್ಲಿ ಅಕ್ಟೋಬರ್ 6ರಿಂದ 10ರ ತನಕ ತುಳುವೇಶ್ವರ ದೇವಸ್ಥಾನದ ವಠಾರದಲ್ಲಿ ಅಷ್ಟಮಂಗಲ ಪ್ರಶ್ನಾಚಿಂತನೆ ನಡೆಯುತ್ತಿದೆ. ಏತ್ತು ವರ್ಣನೆ ಮಾತಲ್ಲ, ಈ ಸಾನ್ನಿಧ್ಯನು ಪುಗಾರ್ಥ ನಾವು ಕಿಪ್ಪೆರಬಲ್ಲಿ ಎಷ್ಟು ವರ್ಣನೆ ಮಾಡಿದ್ರು ಈ ಸಾನ್ನಿಧ್ಯವನ್ನು ಪೂರ್ಣವಾಗಿ ವರ್ಣಿಸಲು ಹೇಳಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯ. ಆ ಪ್ರಕಾರ ದೈವಜ್ಞರು ವಿಧಿ ಪ್ರಕಾರವಾದ ತಾಂಬೂಲ ಕೊಟ್ಟು ವಿಷಯವನ್ನು ಕೊಂಡದ್ದು ಲಕ್ಷ್ಮೀ ಸರಸ್ವತಿ ಗಣಪತಿ ದೇವರಿಗೆ ಅವರು ಸ್ವಸ್ತಿಕ ಒಂದು ನೈವೇದ್ಯ ಕೊಡ್ತಾರೆ. ಅವೇಲಕ್ಕನೆ ವಸ್ತ್ರ, ಕನಕ, ದರ್ಪಣ, ಫಲ, ಪುಷ್ಪ, ಅಕ್ಷತೆ, ತಾಂಬೂಲ ಪಂಪ್ರಂಚಿನ ಅಷ್ಟ ಮಂಗಲ್ಯಲ್ಲಾದಿ ಒಂದು ವಿಧಿ ಪ್ರಕಾರವಾದ ಜಲಗಂಧ, ಧೂಪ, ದೀಪ, ಷೋಡಶ ಉಪಚಾರ ಮಾಡ್ತಾರೆ. ಪ್ರತ್ಯೇಕವಾದ ಮೇಷರಾಶಿ ಹಿಡಿದು ಮೀನರಾಶಿ, ಪದರಾಡು ರಾಶಿಲ ಇನಿತ್ತ ನವಗ್ರೇರು ವಾವ ರಾಶಿಗಳ ಆ ನಡುಮ ಮೂರ್ತಿ ನೂಟನ್ಮ ಕವಡೆಡು ಗುರು ಸಂಕಲ್ಪಲ ಜ್ಯೋತಿಷ್ಯದ ಅಧಿದೇವತೆಯರಾಯ ನಿಂತಿನ ಸುಬ್ರಹ್ಮಣ್ಯ ದೇವರೆಲ್ಲ ನಮ್ಮ ಪರಿಪೂರ್ಣವಾದ ಪ್ರಾರ್ಥನೆ ಮತ್ತೊಂದು ಭಾರತಕ್ಕೆ ನಮಲ ಅರ್ಚನೆ ಮನ್ಪಾದ. ಆ ಅರ್ಚನೆ ಮನ್ಪನಾಗ ನಮ್ಮ ಮನುಷ್ಯ ಜನ್ಮ ನಮಕು ವಾ ರೀತಿ ಪ್ರಕೃತಿ ವಾ ಸತ್ಯಗಳುಂಡು ಪನ್ಪಂಚಿನ ವಿಷಯ ನಮಕು ದಾಲ ತೆರಿ ಅಂದ ನಮ್ಮ ಕೇವಲ ಚರ್ಮ, ಅಸ್ಥಿ, ಮಾಂಸದ ಮುದ್ದೆ ಮಾತ್ರ ವಾ ರೀತಿ ಎಂಚ ಆವಡು ಪನ್ಪಂಚಿನ ಲೀಲೆ ಪೂರ ಭಗವಂತನ ಲೀಲೆ.